ನಾನು ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರರಿಗೆ ಅಭಿನಂದನೆಗಳನ್ನು ಹೇಳ್ತೀನಿ. ಕೆಲವು ಕ್ಷೇತ್ರಗಳಲ್ಲಿ ಸುಮಾರು 5ರಿಂದ 6, 7, 8% ಜಾಸ್ತಿ ವೋಟ್ ಆಗಿರುವಂಥದ್ದು ಪ್ರಜಾಪ್ರಭುತ್ವಕ್ಕೆ ಒಂದು ಪುಷ್ಟಿ ತರುವಂಥ ಒಂದು ಸಂಗತಿ. 21 ಲಕ್ಷ ಮತದಾರರ ಪೈಕಿ ಆಲ್ಮೋಸ್ಟ್ 14.5 ಲಕ್ಷ ಮತದಾರರು ಮತದಾನ ಮಾಡಿದ್ದಾರೆ. 71%. ಇಷ್ಟು ಬಿಸಿಲಿದ್ದರೂ ಕೂಡ ಎಲ್ಲ ಬೂತ್ಗಳಲ್ಲೂ ಕನಿಷ್ಠ 60%, 65% ವೋಟ್ ಆಗಿರುವಂಥದ್ದು ನೀವು ನಿಜವಾಗಲೂ ನಾವು ಮತದಾರರಿಗೆ ಅಭಿನಂದನೆಗಳನ್ನು ಹೇಳ್ತೀವಿ ಕಾಂಗ್ರೆಸ್ ಪಕ್ಷದಿಂದ. ಎರಡನೇದು, ಮೈಸೂರು ಮತ್ತು ಕೊಡಗು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಎಲೆಕ್ಷನ್ ಕಮಿಷನ್, ಮೈಸೂರು ಡೆಪ್ಟಿ ಕಮಿಷನರ್ ರಿಟರ್ನಿಂಗ್ ಆಫೀಸರ್ ಇದ್ದಾರೆ, ಅವರು ಮತ್ತು ಪೊಲೀಸ್ ಇಲಾಖೆಯವರು ಎಲ್ಲಿಯೂ ಒಂದು ಸಣ್ಣ ಘಟನೆ ನಡೆದೇ ರೀತಿಯಲ್ಲಿ ಚುನಾವಣೆ ಮಾಡಿರುವಂಥದ್ದಕ್ಕೆ ಅವ್ರಿಗೂ ನಾನು ಕಾಂಗ್ರೆಸ್ ಪಕ್ಷದ ವತಿಯಿಂದ ಅವರಿಗೆ ಮತ್ತು ಅವರ ಟೀಮ್ಗೆ, ಎಲೆಕ್ಷನ್ ಮಾಡಿದಂಥ ಟೀಮ್ಗೆ ಮತ್ತು ಪೊಲೀಸ್ ಇಲಾಖೆಗೆ ಅಭಿನಂದನೆಗಳನ್ನು ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಮೂರನೇದು, ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿದ್ದವನಿಗೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಗುರುತಿಸಿ ಲೋಕಸಭಾ ಚುನಾವಣೆಗೆ ಟಿಕೆಟ್ ಕೊಟ್ಟಿದ್ದರು. ಅದಕ್ಕೆ ನನಗೆ ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ 8 ಅಸೆಂಬ್ಲಿ ಸೆಗ್ಮೆಂಟ್ಸ್ನ MLAಗಳು, 5 ಜನ ಸಿಟ್ಟಿಂಗ್ MLAಗಳು, 3 ಜನ ಸೋತಿರುವಂಥ MLAಗಳು, 3 ಜನ ಪ್ರೆಸಿಡೆಂಟ್ಸ್ಗಳು, ಅಧ್ಯಕ್ಷರುಗಳು, ಮಾನ್ಯ ಆರ್ ಮೂರ್ತಿಯವರು, ಡಾಕ್ಟರ್ BJ ವಿಜಯಕುಮಾರ್ ಅವರು ಮತ್ತು ಧರ್ಮಜ ಉತ್ತಪ್ಪ ಕೊಡಗನೂರು, ಒಟ್ಟು 20 ಬ್ಲಾಕ್ ಪ್ರೆಸಿಡೆಂಟ್ಸ್, 72 ಮುಂಚೂಣಿ ಘಟಕದ ಅಧ್ಯಕ್ಷರುಗಳು, ಕಾರ್ಯಕರ್ತರು ಎಲ್ಲರೂ ಒಕ್ಕೊರಲಿನಿಂದ ನನ್ನ ಅಭ್ಯರ್ಥಿಯನ್ನು ಸಪೋರ್ಟ್ ಮಾಡಿದ್ದಕ್ಕೆ ಎಲ್ಲಿಯೂ ಒಂದೇ ಒಂದು ಸಣ್ಣ ಅಪಸ್ವರ ಬರದೆ ರೀತಿಯಲ್ಲಿ ಚುನಾವಣೆ ನಡೆದಿದ್ದಕ್ಕೆ ನಾನು ಅವರಿಗೆ ಆಭಾರಿಯಾಗಿದ್ದೇನೆ, ಚಿರಋಣಿಯಾಗಿದ್ದೇನೆ. ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ವಿಶೇಷವಾದಂಥ ಧನ್ಯವಾದ ಅರ್ಪಿಸ್ತೇನೆ. ನಾನು ಸಾಯೋವರೆಗೂ ಅವ್ರನ್ನ ನೆನೆಸ್ಕೋತೀನಿ. ಅವರು ಏನು ಹೇಳ್ತಾರೋ ಆ ಕೆಲಸವನ್ನು ಮಾಡುವಂಥ ವ್ಯವಸ್ಥೆಯನ್ನು ನಾನು ನನ್ನಲ್ಲೇ ನಿರ್ಮಾಣ ಮಾಡಿಕೊಳ್ಳುವಂಥದ್ದು, ಅದಕ್ಕೆ ಬದ್ಧನಾಗಿರ್ತೇನೆ. ನಿನ್ನೆ ಚುನಾವಣೆ ಮುಗಿದಿದೆ. ನಮ್ಮದೇನು ರಿಲ್ಯಾಕ್ಸ್ ಮೂಡ್ ಅಂತ ಏನಿಲ್ಲ, ಇದೇ ರಿಲ್ಯಾಕ್ಸ್ ಮೂಡು. ಕೆಲವು ಪೆಂಡಿಂಗ್ ವರ್ಕ್ಗಳಿದ್ದು ಅವೆಲ್ಲ ಕಂಪ್ಲೀಟ್ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಮೋಸ್ಟ್ಲಿ ಆಫ್ಟರ್ 2 to 3 ಡೇಸ್ ಎಲ್ಲಾದರೂ ಹೊರಗಡೆ ಒಂದು 2 to 3 ಡೇಸ್ ಹೋಗಿ ಬರುವಂಥದ್ದಕ್ಕೆ ಯೋಚನೆ ಮಾಡ್ತಾಯಿದ್ದೀವಿ ನಾವು, ನಮ್ಮ ಕುಟುಂಬದವರು. ಅದು ಬಿಟ್ಟರೆ ಏನು 2ನೇ ಫೇಸ್ ಎಲೆಕ್ಷನ್ನು ನಡೆಯುವಂಥದ್ದೇನಿದೆ 7ನೇ ತಾರೀಕು, ಮೇ 7ನೇ ತಾರೀಕು, ಆ ಕಡೆ ಹೋಗಿ ನಾನು ಒಂದು ಕ್ಯಾನ್ವಾಸ್ಗೆ ನಾನು ತೊಡಗಿಸ್ಕೊತೀನಿ. ನಾನು ನಮ್ಮ ಟೀಮ್ ಒಟ್ಟಾರೆ ಕರ್ನಾಟಕದಲ್ಲಿ ಈ ಬಾರಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನೀಡಿರುವ ವಾಗ್ದಾನದ ಪ್ರಕಾರ ಕನಿಷ್ಠ 22 ಸೀಟು MP ಸೀಟ್ಗಳನ್ನು ನಾವು ಗೆಲ್ಲೇಬೇಕು. ನನಗೆ ಚುನಾವಣೆ ಆದಮೇಲೆ 8 ಅಸೆಂಬ್ಲಿ ಸೆಗ್ಮೆಂಟ್ಸ್ಗಳಲ್ಲೂ ಕಾಂಗ್ರೆಸ್ ಪರವಾದಂಥ ಅಲೆ ಸೃಷ್ಟಿಯಾಗಿ ಮತದಾನ ನಮ್ಮ ಪರವಾಗಿ ಮಾಡಿದ್ದಾರೆ ಅನ್ನುವಂಥದ್ದು ಒಂದು ಸಂಪೂರ್ಣವಾದಂಥ ವಿಶ್ವಾಸ ಇದೆ, ನಂಬಿಕೆ ಇದೆ. ಈ ಬಾರಿ 2024ರ ಪಾರ್ಲಿಮೆಂಟ್ ಚುನಾವಣೆ
18ನೇ ಲೋಕಸಭಾ ಚುನಾವಣೆಯಲ್ಲಿ ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯುನ್ಸಿ 100% ಕಾಂಗ್ರೆಸ್ ಅಭ್ಯರ್ಥಿಯಾದ ನಾನು ಸಂಸದನಾಗಿ ಮುಂದಿನ 5 ವರ್ಷಗಳಲ್ಲಿ ಸಾಕಷ್ಟು ಯೋಜನೆಗಳು ಮತ್ತು ಕೆಲಸಗಳನ್ನು ಮಾಡುವಂಥದ್ದಕ್ಕೆ ಬದ್ಧನಾಗಿರ್ತೇನೆ. ಆ ನಂಬಿಕೆ ನನಗಿದೆ, ಆ ಆತ್ಮವಿಶ್ವಾಸ ನನಗಿದೆ. ಮತದಾರರು ನನಗೆ ಆಶೀರ್ವಾದ ಮಾಡಿದ್ದಾರೆ ಅನ್ನುವಂಥದ್ದು ಸಂಪೂರ್ಣವಾದ ವಿಶ್ವಾಸ ಇದೆ. BJPಯವರು ಸಾಕಷ್ಟು ಸರ್ಕಸ್ಗಳನ್ನು ಮಾಡಿದ್ರು. ಮೊದಲಿಗೆ ಸಿಟ್ಟಿಂಗ್ MP ತೆಗೆದ್ರು. ಯಾಕೆ ಅನ್ನುವಂಥದ್ದು ಕಾರಣ ಕೊಡಲಿಲ್ಲ. ಯಾವ ಕಾರಣಕ್ಕೂ ನಾನು ಚುನಾವಣೆಗೆ ನಿಲ್ಲಲ್ಲ ಅನ್ನುವಂಥ ವ್ಯಕ್ತಿನ ಕರ್ಕೊಂಬಂದು ನಿಲ್ಲಿಸಿರು. ಅವರು BJP ಪಕ್ಷದ ಮೆಂಬರ್ಶಿಪ್ ಕೂಡ ಇನ್ನೂ ತಗೊಂಡಿಲ್ಲ ಅನ್ನುವಂಥದ್ದು ನನಗಿರುವಂಥ ಮಾಹಿತಿ. ಆಮೇಲೆ ಕೊಟ್ಟರೇನೋ ಗೊತ್ತಿಲ್ಲ. ಮಹಾರಾಜರು ಅನ್ನುವಂಥದ್ದು ಬಿಂಬಿಸಿ ಆ ಆಧಾರದ ಮೇರೆಗೆ ಚುನಾವಣೆ ಎದುರಿಸುವಂಥದ್ದಕ್ಕೆ, ಚುನಾವಣೆ ಮತದಾರರನ್ನ ಓಲೈಸುವಂಥದ್ದಕ್ಕೆ ಪ್ರಯತ್ನ ಆಯಿತು. ನಾವು ಪ್ರಮುಖವಾಗಿ ನಮ್ಮ ಕಾರ್ಯಕ್ರಮಗಳನ್ನು, ಕಾರ್ಯಯೋಜನೆಗಳ ಏನು ಇಲ್ಲಿವರೆಗೂ ಅನುಷ್ಠಾನ ಮಾಡಿದ್ವಿ, 5 ಗ್ಯಾರಂಟಿಗಳ ಯೋಜನೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಅಧಿಕಾರ ವಹಿಸ್ಕೊಂಡ ಮೇಲೆ ಅಭಿವೃದ್ಧಿ ಕಾರ್ಯಕ್ರಮಗಳು ಪ್ರತಿ ಕ್ಷೇತ್ರದಲ್ಲಿ 450ರಿಂದ 500 ಕೋಟಿ ಹಣವನ್ನು ನೀಡಿ ಆಯಾ MLAಗಳ ಮೂಲಕ ಏನು ಕೆಲಸ ನಡೀತಾ ಇದೆ ಅದ್ರ ಬಗ್ಗೆ ಅಷ್ಟೇ ಮಾತ್ರ ನಾವು ಹೇಳಿದ್ದೀವಿ. ನಾವು ಯಾರನ್ನು ಟೀಕೆ ಮಾಡುವಂಥದ್ದು, ಧರ್ಮವನ್ನು ಟೀಕೆ ಮಾಡುವಂಥದ್ದು, ಜಾತಿಗಳನ್ನು ಟೀಕೆ ಮಾಡುವಂಥ ವ್ಯವಸ್ಥೆ ನಮ್ಮಲ್ಲಿಲ್ಲ. ನಾವು ಆ ಕೆಲಸ ಮಾಡೋಕ್ಕೆ ಹೋಗಲಿಲ್ಲ. ಭಾಳ ಸುಸೂತ್ರವಾಗಿ ಚುನಾವಣೆ ನಡೆದಿದೆ. ಮತದಾರರಿಗೆ ಯೋಚನೆ ಮಾಡಿ ಯಾರು ವೋಟ್ ಹಾಕಬೇಕು ಅನ್ನುವಂಥದ್ದು ಯೋಚನೆ ಮಾಡುವಂಥದ್ದಕ್ಕೆ ಯಾವುದೇ ಕನ್ಫ್ಯೂಷನ್ ಮಾಡದೇನೆ ನಾವು ಕಾಂಗ್ರೆಸ್ ಪಕ್ಷದವರು ನಡ್ಕೊಂಡಿದ್ದೀವಿ. ಎಲ್ಲೂ ಯಾರನ್ನು ಟೀಕೆ ಮಾಡುವಂಥದ್ದು ವ್ಯವಸ್ಥೆ ನಾವು ಮಾಡ್ಕೊಳ್ಳಲಿಲ್ಲ. ಆದರೆ ನರೇಂದ್ರ ಮೋದಿಯವರು ಬಂದು ಇಲ್ಲಿ ಮೈಸೂರಿಗೆ ಏನು ಅವ್ರದ್ದೊಂದು ರ್ಯಾಲಿ ನಡೀತಿಲ್ಲಿ, ಸಮಾವೇಶ ನಡೀತು. ಸಮಾವೇಶದಲ್ಲಿ 45 ನಿಮಿಷಗಳ ಕಾಲ ಮಾತಾಡಿದ್ರು. ಅದರಲ್ಲಿ 37 ನಿಮಿಷಗಳ ಕಾಲ ಸಿದ್ದರಾಮಯ್ಯನವ್ರನ್ನ, ಕಾಂಗ್ರೆಸ್ ಪಕ್ಷವನ್ನು ಬೈಯುವಂಥದ್ದು ಬಿಟ್ಟರೆ ಮೈಸೂರಿಗೆ ಏನು ಮಾಡಿದ್ದೀವಿ, ನಾವು ಏನು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಎನ್ನುವಂಥದ್ದು ಒಂದೇ ಒಂದು ಪದದಲ್ಲೂ ಕೂಡ, ಒಂದು ವಾಕ್ಯನೂ ಕೂಡ ಹೇಳದೇ ಇರುವಂಥದ್ದು ಜನಗಳಿಗೆ ಅರ್ಥ ಆಗಿದೆ. ಏನು 2 ಬಾರಿ ಇದೇ ರೀತಿ ಬಂದು ಭಾಷಣ ಮಾಡಿ ಜಾಗ ಖಾಲಿ ಮಾಡುವಂಥ ವ್ಯಕ್ತಿಗೆ ಮತ್ತೆ ಮತವನ್ನು ಹಾಕಬೇಕಾ ಅನ್ನುವಂಥದ್ದು ಪ್ರಶ್ನೆ ಜನಸಾಮಾನ್ಯರಲ್ಲಿತ್ತು. ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಸಾಮಾನ್ಯ ಪ್ರಜೆ, ಸಾಮಾನ್ಯವಾಗಿರುವಂಥ ವ್ಯಕ್ತಿ. ನನ್ನನ್ನು ಗುರುತಿಸಿ ಎಲ್ಲ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ನನಗೆ ಆಶೀರ್ವಾದ ಮಾಡಿದ್ದಾರೆ ಅನ್ನುವಂಥ ಸಂಪೂರ್ಣವಾದ ನಂಬಿಕೆ ಇದೆ. ಪ್ರಮುಖವಾಗಿ ಮೈನಾರಿಟಿ, ಕ್ರಿಶ್ಚಿಯನ್ಸ್ ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಇವರೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡಿರುವಂಥದ್ದು ನಾನು ಅವ್ರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಹೇಳ್ತೀನಿ. ಆಮೇಲೆ ಇತರೆ ವರ್ಗದವರು ಕೂಡ ಒಳ್ಳೆ ಈ ಹೊರಗಡೆ ಬಂದು ಮತದಾನ ಮಾಡಿದ್ದಾರೆ. ಅದು ಬಹುತೇಕ ಕಾಂಗ್ರೆಸ್ ಪಾರ್ಟಿಗೆ ಅದು ವರದಾನ ಆಗುತ್ತೆ ಅನ್ನುವಂಥದ್ದು ನಂಬಿಕೆ ಇದೆ. ಫೈನಲಾಗಿ ನಾನು ಮಾನ್ಯ ಮಾಧ್ಯಮ ಮಿತ್ರರಿಗೆ ಅಭಿನಂದನೆಗಳು ಹೇಳ್ತೀನಿ. ನಾವು ಮಾಡಿದಂಥ ಕಾರ್ಯಕ್ರಮಗಳು, ಯೋಜನೆಗಳ ಬಗ್ಗೆ ಸಾಕಷ್ಟು ಪ್ರಚಾರವನ್ನು ಕೊಟ್ರಿ. ನಾವು 5-6 ವರ್ಷಗಳ ನಿರಂತರವಾಗಿ ಪ್ರೆಸ್ ಮೀಟ್ಗಳು ಮಾಡೋದ್ರಲ್ಲೂ ಕೂಡ ಪ್ರಚಾರವನ್ನು ಕೊಟ್ಟಿದ್ದೀರಿ. ನಮಗೆ ವಿಶೇಷವಾಗಿ ನಿಮಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಆಮೇಲೆ ನನ್ನ ಪರವಾಗಿ ನಮ್ಮ ಪಕ್ಷದ ಪ್ರಮುಖವಾದ ಮುಖಂಡರುಗಳಾದ ಸತೀಶ್ ಜಾರಕಿಹೊಳಿಯವರು, ಅನಿಲ್ ಚಿಕ್ಕಮಾದು ಅವರು, ಡಾಕ್ಟರ್ HC ಮಹದೇವಪ್ಪನವರು, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು, ಅವರೆಲ್ಲ ಬಂದು ನನ್ನ ಪರವಾಗಿ ಕ್ಯಾನ್ವಾಸ್ ಮಾಡಿರುವಂಥದ್ದು. ಆಮೇಲೆ ಸಂಪೂರ್ಣವಾಗಿ ಪಾರ್ಲಿಮೆಂಟ್ರಿ ಇನ್ಚಾರ್ಜ್ ವಹಿಸಿದ್ದಂಥ ಪಿರಿಯಾಪಟ್ಟಣ ಕೆ ವೆಂಕಟೇಶ್ ಸಾಹೇಬರು ಭಾಳ ವ್ಯವಸ್ಥಿತವಾಗಿ, ಸಿಸ್ಟಮೆಟಿಕ್ ಆಗಿ ಚುನಾವಣೆಯನ್ನು ನಿಭಾಯಿಸಿದ್ದಾರೆ.